ಸೈಟ್ ಕೊಟ್ಟಿದ್ದವ್ರೆ, ದುಡ್ಡು ಇಸ್ಕೊಂಡಿದ್ದೀವ್ರೇನಾ? ಅಲ್ಲ ಅದರ ಅಲ್ಲ ನೋಡೋಕೆ ತಾವೇನಾಗ್ಲಲ್ಲ ಸೈಟ್ ಬಗ್ಗೆ ಮಾತನಾಡ್ತೀರಿ, ಯಾಕ್ರಿ ಮಾತಾಡಕ್ ಬಿಡ್ರಿ. ಅಲ್ಲ ಅವ್ರು ಮಾತನಾಡಕ್ಕೆ ತಾವೇ ಮಾತನಾಡ್ತೀರಿ. ಕರೆಕ್ಟ್ ಮಾತಾಡು. ಅಲ್ಲ ನಾವ್ ಕೇಳ್ತಿರ್ತಕ್ಕಂಥದ್ದು ನೀವು ದುಡ್ಡಿನ ಪ್ರಶ್ನೆಯಲ್ಲಿ ಎತ್ತಾ ಇದ್ದೀರಿ. ದುಡ್ಡು ನೀವು ಸೈಟ್ ಕೊಟ್ಟವ್ರು ಯಾರು? ಸೈಟ್ ಕೊಟ್ಟವ್ರು ಯಾರು? ಸೈಟ್ ಕೊಟ್ಟವ್ರು ಯಾರು? ಸೈಟ್ ಕೊಟ್ಟವ್ರು ಯಾರು? ದುಡ್ಡು ಇಸ್ಕೊಂಡಿರಾ? ದುಡ್ಡು ಇಸ್ಕೊಂಡಿರ ನೀವು? ಸೈಟ್ ಕೊಟ್ಟು ದುಡ್ಡು ಇಸ್ಕೊಂಡಿರಾ? ಸುಮ್ಮನೆ ಯಾಕೆ ಮಾತಾಡ್ತೀರ ಹಿಂಗ? ಅಧ್ಯಕ್ಷರೇ, ಸೈಟ್ ಕೊಟ್ಟವ್ರು ಯಾರು ಅಂತಾರೆ. ಲಾ ಮಿನಿಸ್ಟರ್ ಯಾರು ಕೊಟ್ಟವ್ರನ್ನ ಅವ್ರು ಜೈಲ್ಗೆ ಹಾಕಿ, ಯಾರು ಬೇಡ ಅಂತಾರೆ ಅದಕ್ಕೇನೆ ಜೈಲ್ಗೆ ಹಾಕಿ ಅವ್ರನ್ನ. ಅದಕ್ಕೆ ಕಮಿಷನ್ ಆಫ್ ಎನ್ಕ್ವೈರಿ ಮಾಡಿದ್ದು ನಾವು. ನಮ್ಮ ಪಾರ್ಟಿಯಲ್ಲಿಲ್ಲ ಅವರು. ಅದಕ್ಕೆ ಕಮಿಷನ್ ಆಫ್ ಎನ್ಕ್ವೈರಿ ಮಾಡಿದ್ದಾರೆ ಮೂಡ ಅಧ್ಯಕ್ಷರು. ಕಮಿಷನ್ ಆಫ್ ಎನ್ಕ್ವೈರಿ ಮಾಡಿದ್ರು. ಮಾತಾಡಿ ಜೈಲಿಗೆ ಹಾಕಿ. ಆನರಬಲ್ ಆಯ್ತು, ಕೂತ್ಕೊಳ್ಳಿ. ಮತ್ತೆ ಚರ್ಚೆ ಮಾಡುವಾಗ ಚರ್ಚೆ ಬರುವಾಗೆಲ್ಲ ಮಾತಾಡಿ, ಎಲ್ಲರಿಗೂ ಅವಕಾಶ ಕೊಡ್ತೇವೆ. ಅವಾಗ ಈಗ ವಿಚಾರ ಇಲ್ಲಿ ಆನರಬಲ್ ಲಾ ಮಿನಿಸ್ಟರ್, ಅಲ್ಲ ಒಂದು ನಿಮಿಷ, ಇದಕ್ಕೆ ಮತ್ತೆ ಹೇಳ್ಬಿಡ್ತೇವೆ. ಆನರಬಲ್ ಲಾ ಮಿನಿಸ್ಟರ್ ಈಸ್ ಟ್ರೈಂಗ್ ಟು ಟೇಕ್ ಶೆಲ್ಟರ್ ಅಂಡರ್ ಸಮ್ ರೂಲ್ಸ್. ಒಂದು ನಿಮಿಷ ತಾಳ್ರಪ್ಪ. ಈಗ ನಮ್ಮ ವೊಕ್ಯಾಬ್ಯುಲರಿ ಎರಡಿದೆ, ಅರ್ಜೆಂಟ್ ಒಂದಿದೆ, ಇಂಪಾರ್ಟೆಂಟ್ ಒಂದಿದೆ. ಈಗ ನಾವು ಈ ಸದನಕ್ಕೆ ಬರೋ ಒಂದು ಅನ್ಫಾರ್ಚುನೇಟ್ ಏನು ಅಂತಂದ್ರೆ, ನಿಮ್ದಿರ್ಬೋದು ನಮ್ದಿರ್ಬೋದು, ಸದನ ಕರೆಯುವ ಸಮಯವೇ ಕಡಿಮೆ. ವರ್ಷದಲ್ಲಿ 100 ದಿನ ಕರಿಬೇಕು ಅಂತ, ಇಲ್ಲ 60 ದಿನ ಕರಿಬೇಕು ಅಂತ, ಕೊನೆಗೆ 25 ದಿನನೂ ಕರೀತಲ್ಲ. ಬಟ್ ವಿ ಆರ್ ಬೆಟರ್ ದನ್ ಅದರ್ ಸ್ಟೇಟ್ಸ್. ಅದೇ ಸಮಾಧಾನ. ಹೀಗಿರುವಾಗ ನನಗೆ ಬಹಳ ಸೀನಿಯರು ಎಚ್ ಕೆ ಪಾಟೀಲ್ರು, ಬಹಳ ಲರ್ನೆಡ್, ಬಹಳ ಅನುಭವಿ. ಆದ್ರೆ ಅನ್ಫಾರ್ಚುನೇಟ್ಲಿ he is defending a very bad case. Very bad case. ನೀವು ಇಡೀ ಸಮಾಜ ಇವತ್ತು ಗಮನಿಸ್ತಾ ಇರುವಾಗ ಯು ಹ್ಯಾವ್ ಟೇಕನ್ ಎ ವೆರಿ ಬ್ಯಾಡ್ ಬ್ರೀಫ್. ಸೊ ಅದಕ್ಕೋಸ್ಕರ ನಾನು ಸಭಾಧ್ಯಕ್ಷರು ಕೇಳ್ಕೊಳ್ಳೋದು, ಲೆಟ್ ಅಸ್ ನಾಟ್ ಗೋ ಇನ್ ಟು ದಿಸ್ ನಿಟಿ ಗ್ರಿಟಿ. ಇವತ್ತು ನಾನು ಹೇಳಿದಾಗೆ ದೊಡ್ಡ ಚರ್ಚೆ ಆಗ್ತಾ ಇದೆ. ಇದು ನೀಡ್ಲ್ ಆಫ್ ಸಸ್ಪಿಷನ್ ಅಂತ ಒಂದು ಪದ ಇದೆ. ನೀಡ್ಲ್ ಆಫ್ ಸಸ್ಪಿಷನ್ ಇವತ್ತು ರಾಜ್ಯದ ಬಹಳ ಮುಖ್ಯವಾದ ವ್ಯಕ್ತಿಯ ಕುಟುಂಬದ ಕಡೆ ಇವತ್ತು ತೋರಿಸ್ತಾ ಇದೆ. ಸೊ ಅದ್ರ ಬಗ್ಗೆ ಇರುವಾಗ ಈ ಸದನದ ಜವಾಬ್ದಾರಿ ಇದೆ. ವಿ ಶುಡ್ ಡಿಸ್ಕಸ್. ಲೆಟ್ ದೆಮ್ ಆನ್ಸರ್, ಲೆಟ್ ದೆಮ್ ಡಿಫೆಂಡ್, ಎಲ್ಲಾನು ಮಾಡಲಿ. ಆದ್ರೆ ಅವಕಾಶನೇ ಇಲ್ಲ, ಅವಕಾಶನೇ ಕೊಡೋದಿಲ್ಲ. ಕ್ವಾಸಿ ಜುಡಿಷಿಯಲ್ ಬಾಡಿ. ನಿನ್ನೆ ಏನಾಗಿತ್ತು ನಿಮ್ಗೆ? ನಿನ್ನೆ ಹೈಕೋರ್ಟ್ ಅಲ್ಲಿ ಇರುವಾಗ, ಇಡಿ ಮಾಡ್ತಾ ಇದ್ದಾಗ ಚರ್ಚೆಗೆ ಯಾಕೆ ಅವಕಾಶ ಕೊಟ್ರಿ? ನಿನ್ನೆ ಶಿವಲಿಂಗೇಗೌಡರಿಗೆ ಕೊಟ್ರಲ್ಲ. ಶಿವಲಿಂಗೇಗೌಡರನ್ನು ಮಾತಾಡಕ್ಕೆ ಬಿಡಲಿಲ್ಲ. ಶಿವಲಿಂಗೇಗೌಡರಿಗೆ ಆಮೇಲೆ ಅವಕಾಶ ಕೊಟ್ಟಿದ್ದು, ಮೊದಲು ತಮಗೆ ಅವಕಾಶ ಕೊಟ್ಟಿದ್ದು ಸ್ಪೀಕರ್ ಅವರು. ಆಯ್ತಾ? ಚರ್ಚೆಗೆ ಇಲ್ಲ, ಈಗ ಅವಕಾಶ ಕೊಟ್ಟದ್ದು ಯಾರು? ಅವಕಾಶ ಕೊಟ್ಟದ್ದು ಯಾರು? ನಿನ್ನೆ ಯಾರು ಕೊಟ್ಟದ್ದು? ಕೊಟ್ಟದ್ದು ಯಾರು? ಅದಾದ್ಮೇಲೆ ಅವ್ರು ಮಾತಾಡ್ತಾರೆ. ನಾನು ಉತ್ತರ ಕೊಡ್ಬೇಕು. ನೀವು ಕೊಡ್ಲಿಲ್ವಾ? ಉತ್ತರ ನಾನು ಕೊಡ್ಬೇಕಲ್ಲ. ಅಲ್ಲ, ಉತ್ತರ ನಾನು ಕೊಡ್ಬೇಕಲ್ಲ. ಅದಕ್ಕೆ ಉತ್ತರ ಅವ್ರದ್ದು ಕೇಳಿದಾಗ ಉತ್ತರ, ಅದಕ್ಕೆ ಉತ್ತರ ಆಯ್ತು. ಅದಾದ್ಮೇಲೆ ನೀವು ಹೇಳಿದ್ರೆ ಇಟ್ ಇಸ್ ನಾಟ್ ಅಲೌಡ್ ಅಂತ. ಸೊ ನಿಮ್ಗೆ ಅವಕಾಶ ಸಿಕ್ಕಿದ್ದಲ್ವಾ? ಪ್ಲೀಸ್ ಮಾಡ್ಕೊಡ್ಬೇಕು ಅಂತ ಸಸ್ಪಿಷನ್. ಎಲ್ಲರೂ ಕೂಡ ಆಚೆ ಬರಲಿ. ಏನು ಸತ್ಯಾಸತ್ಯತೆ ಲಾ ಮಿನಿಸ್ಟರ್ ಮುಗಿಸಿ. ಲಾ ಮಿನಿಸ್ಟರ್ ಅವರು ನೋಡಿ, ಈಗ ಪ್ರತಿಪಕ್ಷದವರು ಅವರ ನಿಲುವಳಿ ಸೂಚನೆ ಕೊಟ್ಟಿದ್ದಾರೆ. ಒಂದು ನಿಮಿಷ, ಅವರ ವಿಚಾರ ಬಹಳ ಸ್ಪಷ್ಟವಾಗಿ ಅವರು ಕೊಟ್ಟಿದ್ದಾರೆ. ಇವಾಗ ನಮ್ಮ ಸರ್ಕಾರ ಅದರ ಬಗ್ಗೆ ಇವತ್ತು ಅದರ ಅಭಿಪ್ರಾಯ ತಿಳಿಸ್ತಾ ಇದೆ. ತಾವು ದಯವಿಟ್ಟು ಸ್ವಲ್ಪ ಸಮಾಧಾನ ಇರಿ. ಆಯ್ತು, ಅದು ಅದನ್ನು ಅವ್ರು ಹೇಳ್ತಾರೆ. ಈಗ ಇಲ್ಲ, ಈಗ ಆಯ್ತು. ಈಗ ಲಾ ಮಿನಿಸ್ಟರ್ ಮಾತಾಡ್ಲಿ. ಈಗ ಅಧ್ಯಕ್ಷರೇ ಲಾ ಮಿನಿಸ್ಟರ್ ಅಲ್ಲಲ್ಲ,
ತಮ್ಮ ಸಹಾಯ ಆಯ್ತು, ಮತ್ತೆ ಮಾತಾಡಿ. ಲಾ ಮಿನಿಸ್ಟರ್ ಮಾತಾಡಿ. ಲಾ ಮಿನಿಸ್ಟರ್ ಮಾತಾಡ್ಲಿ. ನಾನ್ ಸ್ವಾಮಿ ಲಾ ಮಿನಿಸ್ಟರ್ ಮಾತಾಡಿ. ಲಾ ಮಿನಿಸ್ಟರ್ ನಿಮ್ಗೆ ಲೆಟ್ ಹಿಮ್ ಫಿನಿಶ್. ಬೆಲ್ಲದವರ ಅವ್ರು ಮುಗಿಸ್ಲಿ. ಸುರೇಶ್ ಸರ್ ನಿಮ್ಗೆ ಪೂರಕವಾಗಿ ಆಯ್ತು, ಅವ್ರು ಮಾತಾಡ್ತಾರೆ. ಇಲ್ಲ, ಅವ್ರು ಇಲ್ಲಿ ಮಾತಾಡ್ತಾರೆ. ಅವ್ರು ಮಾತಾಡ್ಲಿ. ಅವ್ರು ಮಾತಾಡ್ಲಿ. ಕೊಂಡ್ರೆ ಆಯ್ತು. ಮತ್ತೆ ನಿಮ್ಗೆ ಮತ್ತೆ 1 ಗಂಟೆ ನಿಮಗೆ ನಿಂತು ಮಾತಾಡ್ಲಿಕ್ಕೆ ಅವಕಾಶ ಕೊಡೋದು. ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಕಾನೂನು ಸಚಿವರ ಸಹಾಯಕ್ಕಾಗಿದ್ದೆ ಸಾಹೇಬ್ ಬೇಕಾದ್ರೆ ಕೇಳ್ತಾರೆ. ಬೆಲ್ಲದವ್ರೆ ಸಾಹೇಬ್ ಬೇಕಾದ್ರೆ ಕೇಳ್ತಾರೆ. ಕೂತ್ಕೊಳ್ಳಿ. ಕೇಳೋದು ಸಹಾಯ ಮಾಡಬೇಡಿ ಯಾರು. ಸರ್ ನಾನು ಒಂದೇ ನಿಮಿಷ ಅಲ್ಲಲ್ಲ, ನಾ ಈಲ್ಡ್ ಆಗ್ತೇನೆ ಅಂತ ಕೇಳ್ರಿ. ನೀವು ಕೇಳಿದ್ರೆ ನಮ್ಮ ಕಡೆ ಕೊಡ್ತೇನೆ. ಅದಕ್ಕೆ ಈಲ್ಡ್ ಆಗ್ತೀನಿ ಅಂತ ಕೇಳ್ರಿ. ಸಂಸದೀಯ ವ್ಯವಹಾರಗಳ ನಿಯಮಾವಳಿ ಪ್ರಕಾರ ಅವ್ರು ಹೆಂಗ ಒಂದು ಮಾತು ಎತ್ತಬೇಕು ಅಂದ್ರೆ ಕೇಳ್ತಾರ, ಆ ಪದ್ಧತಿ ನೀವು ಫಾಲೋ ಮಾಡ್ರಿ. ಡೆಪ್ಯೂಟಿ ಲೀಡರ್ ನೀವು ಬಹಳ ದೊಡ್ಡವ್ರು ನಮ್ಮಲ್ಲೇ. ಸರ್ ಸಾರಿ, ದಯಮಾಡಿ ಈಲ್ಡ್ ಆಯ್ತು. ಮಾನ್ಯ ಅಧ್ಯಕ್ಷರೇ, ಈಗ ಪ್ರಶ್ನೆ ಬಂದಿರೋದು ಮೂಡಾದ ಬಗ್ಗೆ. ನಮ್ಮ ವಿರೋಧ ಪಕ್ಷದ ನಾಯಕರು ಒಂದು ನಿಲುವಳಿ ಇಟ್ಟಿದ್ದಾರೆ. ಅದ್ರ ಬಗ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಈ ನೋಟಿಸ್ ಬಗ್ಗೆ ಡಿಸ್ಕಷನ್ ಆಗ್ಬೇಕೋ ಬೇಡೋ ಅಂತ ಹೇಳಿ ವಿರೋಧ ಇದ್ದಾಗ ನಮ್ಮ ಸಭೆಯಲ್ಲಿ ತಾವು ಯಾವ ರೀತಿ ಇದನ್ನ ನಡೆಸಬಹುದು ಅಂತ ಹೇಳಿ ರೂಲ್ 64 ಇದರ 2ರಲ್ಲಿ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ನಿಲುವಳಿ ಸೂಚನೆಯಲ್ಲಿ ತಿಳಿಸಿರುವ ವಿಷಯದ ಬಗ್ಗೆ ಪೂರ್ಣ ಸಂಗತಿ ಅಧ್ಯಕ್ಷರ ಬಳಿ ಇಲ್ಲದಿದ್ದರೆ ಅವರು ಒಪ್ಪಿಗೆ ಕೊಡುವ ಅಥವಾ ನಿರಾಕರಿಸುವುದಕ್ಕೆ ಮುಂಚೆ ನಿಲುವಳಿ ಸೂಚನೆಯನ್ನು ಸದನದಲ್ಲಿ ಓದಬೇಕು. ಮಂತ್ರಿಯಿಂದ ಅಥವಾ ಸಂಬಂಧಪಟ್ಟ ಸದಸ್ಯರಿಂದ ಸಂಕ್ಷಿಪ್ತ ವಿವರಣೆ ಪಡೆಯಬೇಕು. ಆ ನಂತರ ನಿಲುವಳಿ ಸೂಚನೆಯನ್ನು ಅಂಗೀಕರಿಸುವ ವಿಷಯದಲ್ಲಿ ತನ್ನ ನಿರ್ಣಯ ತಿಳಿಸುತ್ತಕ್ಕದ್ದು 1. 2ನೇದು, ನಿಲುವಳಿ ಸೂಚನೆಯನ್ನು ತರಲು ನೀಡಲಾದ ಅನುಮತಿಗೆ ಆಕ್ಷೇಪಣೆಗಳು ಬಂದಲ್ಲಿ ಅಧ್ಯಕ್ಷರು ಆ ನಿಲುವಳಿ ಸೂಚನೆ ಸಭೆಯಲ್ಲಿ ಬರಬೇಕೆಂದು ಬಯಸುವ ಸದಸ್ಯರುಗಳು ತಮ್ಮ ಸ್ಥಾನದಲ್ಲಿ ಎದ್ದು ನಿಲ್ಲುವಂತೆ ವಿನಂತಿಸಿಕೊಳ್ಳಬೇಕು. 23 ಸದಸ್ಯರುಗಳಿಗೆ ಕಡಿಮೆ ಇಲ್ಲದಷ್ಟು ಸದಸ್ಯರು ಎದ್ದು ನಿಂತರೆ ನಿಲುವಳಿ ಸೂಚನೆಗೆ ಅನುಮತಿ ಸಿಕ್ಕಿದೆ ಎಂದು ಅರ್ಥ. ಇದು ನಮ್ಮ ವಿಧಾನಮಂಡಲದ ನಿಯಮಾವಳಿಗಳಲ್ಲಿ ಇದೆ. 23 ಮಾತಾಡ್ಲಿ. ಅಲ್ಲ, ಕರೆಕ್ಟ್ ಹೆಲ್ತ್ ಡಿಸ್ಕಷನ್ ನಂದು ಸ್ವಾಮಿ ಅವರೇ. ಈ ಕಾನೂನು ಮತ್ತು ನಿಯಮಗಳ ಬಗ್ಗೆ ಸ್ಪಷ್ಟವಾದ ಚರ್ಚೆ ನಡೀತಾ ಇದೆ. ಸ್ವಲ್ಪ ಕೇತು ಕಲೀರಿ ಸ್ವಲ್ಪ. ಆಯ್ತು, ಅವ್ರು ಮಾತಾಡ್ತಾರೆ. ಲಾ ಮಿನಿಸ್ಟರ್ ಮಾತು ಸ್ವಲ್ಪ ಕೇಳಿ. ಇದು ನಿಮಗೆಲ್ಲ ಅನುಭವ ಆಗ್ತದೆ ಫ್ಯೂಚರ್ ಅಲ್ಲಿ. ಇದು ಸಮ್ ಆಫ್ ನಾಲೆಜ್. ಆಯ್ತು, ಮಾತಾಡ್ಲಿ. ಈಗ ಅವ್ರು ಮಾತಾಡ್ಲಿಕ್ಕೆ ಬಿಡಿ. ಮಾತಾಡ್ಲಿಕ್ಕೆ ಬಿಡ್ಲಿ. ಅವರನ್ನು ಮಾತಾಡ್ಲಿಕ್ಕೆ ಬಿಡಿ. ಈಗ ಚರ್ಚೆ ಇಲ್ಲ. ನೀವು ಯಾಕೆ ಸಬ್ಜೆಕ್ಟ್ ತೆಗಿತೀರಿ? ಮಂತ್ರಿಗಳೇ ಮಾತಾಡಿ. ಲಾ ಮಿನಿಸ್ಟರ್ ತಾವು ಲಾ ಮಿನಿಸ್ಟರ್ ಮಾತಾಡ್ತಿದ್ದಾರೆ. ನೀವು ಅದನ್ನು ಹೇಳಿ ಯಾಕೆ ಮತ್ತೆ ಮಾತಾಡ್ತೀರಿ ನೀವು? ನಿಲ್ಲೀಗ. ಲಾ ಮಿನಿಸ್ಟರ್ ಮಾತಾಡ್ಲಿ. ಈಗ ಲಾ ಮಿನಿಸ್ಟರ್ ಮಾತಾಡ್ಲಿ. ರೀಸೆಂಟ್ ಆಗಿರ್ಬೇಕು. ನೀವು ಮತ್ತೆ ಮಾತಾಡಿ. ಈಗ ಯಾವ್ದು ರೀಸೆಂಟ್ ಇದು? ಹೆಂಗೆ ಇದಕ್ಕೆ ಅವಕಾಶ ಕೊಡ್ತೀರಿ? ಲಾ ಮಿನಿಸ್ಟರ್ ಮಾತಾಡ್ಲಿ. ಇವತ್ತಿನ ಈ ಒಂದು ವಾರ ರೀಸೆಂಟ್ ಇದನ್ನು ಮಾತ್ರ ಚರ್ಚೆ ಮಾಡಬೇಕು. ಇದು 25 ವರ್ಷದ ಚರ್ಚೆ ಮಾಡ್ತೀರಾ ನೀವು? ನಿಮ್ಮ ಅಭಿಪ್ರಾಯ ಆಯ್ತು. ನಿಮ್ಮ ಅಭಿಪ್ರಾಯ ಇವ್ರ ಬಾಯಲ್ಲಿ ಹೇಳ್ತಿದ್ದಾರೆ. ಇವ್ರ ಅವಧಿನಲ್ಲಿ ದುರಾಡಳಿತ ಮಾಡಿದ್ದಾರೆ. ನಿಮ್ಗೆ ಅಲ್ಲ, ಈಗ ನಿಮ್ಗೆ ಇಲ್ಲಿ ರೂಲಿಂಗ್ ಬೇಕಾ ಬೇಡವಾ? ರೂಲಿಂಗ್ ಬೇಕಾ ಬೇಡವಾ ನಿಮ್ಗೆ? ಸುಮ್ಮನೆ ಮಾತಾಡಬೇಕು. ಇದರಲ್ಲಿ ಯಾವುದೇ ಅಗತ್ಯ ಬಂದಾಗ ಮಾತಾಡಿ. ಅಗತ್ಯ ಮಾತಾಡಬೇಡಿ. ಇದು ನಮ್ಮ ಸರ್ಕಾರಕ್ಕೆ ಕೆಟ್ಟ ಇವ್ರು ಮಾಡೋ ತಪ್ಪನ್ನ ನಮ್ಮ ಮೇಲೆ ಹೊರಟೋಗ್ತದೆ. ಮಾನ್ಯ ಕಾನೂನು ಸಚಿವರು ಮಾತಾಡ್ಲಿ. ಮಾನ್ಯ ಅಧ್ಯಕ್ಷರೇ,